ಕೂತ್ಕೊಳ್ಳಿ ಹೇಳಿ. ನಾನು ಸಭಾಪತಿಯವರು ಅವ್ರಿಗೆ ಮನವಿ ಮಾಡೋದಷ್ಟೇ, ನೈಜತೆಯಿಂದ ಕೆಲವು ವಿಷಯ ಹೇಳಿದಾಗ ಅದನ್ನ ನೀವು ರಾಜಕೀಯಕ್ಕೆ ಬಳಕೆ ಮಾಡಬಾರ್ದು ಅನ್ನೋದು ಅಷ್ಟೇ. ಈಗ ಕೆಲಸ ಆಗ್ಬೇಕು ಅನ್ನೋದು ಮಾನ್ಯ ಸದಸ್ಯರ ಕಳಕಳಿ, ಅದಕ್ಕೆ ನಾವು ಸಂಪೂರ್ಣ ಬದ್ಧರಿದ್ದೇವೆ. ಅದಕ್ಕಿಂತ ಇನ್ನೇನ್ ಹೇಳಲಿಕ್ಕೆ ಸಾಧ್ಯ? ನಾವು ಅದ್ರಲ್ಲಿ ರಾಜಕೀಯ ಬೆರೆಸದೆ ಆಯ್ತು, ಮಧ್ಯದಲ್ಲಿ ಸ್ವಲ್ಪ ನಿಧಾನ ಆಗಿರ್ಬೋದು. ಈಗ ವೇಗ ಕೊಟ್ಟು ಅದನ್ನ ನಾವೇ ನಮ್ಮ ಕೂಸು, ಇದು ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ, ಅದನ್ನ ಸಂಪೂರ್ಣವಾಗಿ ಸಮಗ್ರವಾಗಿ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ನಮ್ಮ ಬದ್ಧತೆ ಇದೆ. 64 ಕೋಟಿಯನ್ನ ರಿವೈಸ್ ಮಾಡಿ 170 ಕೋಟಿಗೂ ಕೂಡ ಈಗ ಮಂಜೂರಾತಿಯನ್ನ ನಾವು ಕೊಟ್ಟಿದ್ದೇವೆ. ಸೊ ಬಾಕಿ ಇರ್ತಕ್ಕಂಥ ಕೆಲಸಗಳನ್ನ ಇನ್ನೊಂದು ಸ್ವಲ್ಪ ವೇಗ ಕೊಟ್ಟು ಮಾಡಿಸ್ತೇವೆ ಸಭಾಪತಿಯವರು. ಇದಕ್ಕಿಂತ ನಾವು ಇನ್ನೆಚ್ಚಿಗೆ ಆದ್ರೆ ನಮ್ಮ ಉತ್ತರದಲ್ಲಿ ಸ್ಪಷ್ಟತೆಯೂ ಇದೆ, ಅದನ್ನ ಕಾರ್ಯರೂಪಕ್ಕೂ ತರ್ತೇವೆ ಸಭಾಪತಿ. ಒಬ್ರು ಪರ್ಮನೆಂಟ್ ಆಗಿ ಇಂಜಿನಿಯರ್ನ ಅಲ್ಲಿ ನೇಮಕ ಮಾಡಿ ಸರ್. ಕಾಮಗಾರಿ ಅಂದ್ರೆ ಕ್ವಾಲಿಟಿ ಆಗ್ತದೆ. ಅದ್ರ ಜೊತೆಗೆ ಒಬ್ಬ ಕ್ಯೂರೇಟರ್ ಅಂತೇಳಿ ಅಲ್ಲಿ ಈ ಶರಣ ಗ್ರಾಮ ಮಾಡ್ತಿರಲಿಲ್ಲ, ಒಬ್ಬ ಕ್ಯೂರೇಟರ್ ಅಂದ್ರೆ ಸಂಯೋಜಕ ತಜ್ಞರನ್ನ ನಾವು ನೇಮಕ ಮಾಡಿದರೆ ಅಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಕ್ವಾಲಿಟಿ ಆಗಿ ಮತ್ತು ನೀಟಾಗಿ ಆಗ್ತಾವ. ದಯವಿಟ್ಟು ಅದಕ್ಕೊಂದಿಷ್ಟು ತಾವು ಆಸಕ್ತಿ ತೋರಿಸ್ಬೇಕು. ಸದ್ಯ ಲೋಕೋಪಯೋಗಿ ಇಲಾಖೆಯವರು ಕಾಮಗಾರಿಯ ನಿರ್ವಹಣೆ ಮಾಡ್ತಾ ಇದ್ದಾರೆ ಸಭಾಪತಿಯವರೇ. ಮಾನ್ಯ ಸದಸ್ಯರು ಏನು ಸಲಹೆ ಕೊಟ್ಟಿದ್ದಾರೆ ಚರ್ಚೆ ಮಾಡ್ತೇನೆ ನಾನು. ಅದನ್ನು ಚರ್ಚೆ ಮಾಡಿ ಅವ್ರು ಹೇಳಿದ 2 ಅಂಶಗಳನ್ನು ಕೂಡ ಕ್ಯೂರೇಟರು ಮತ್ತು ಇಂಜಿನಿಯರ್ ಇವೆರಡು ನೋಡಿ ಮಂಡಳಿಯಲ್ಲಿ ಚರ್ಚೆ ಮಾಡ್ತೇವೆ. ಓಕೆ. ಕೆ ಡಿ ಶ್ರೀನಿವಾಸ್.